ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಜೂನ್ 11ರಂದು ನಿಮ್ಗೆ ಈ ಪರಮ ಏಕಾದಶಿ ಅಂತ ಬಂದಿದೆ. ತಿಂಗಳು ಬರುತ್ತೆ, ಏನಪ್ಪಾ ಇವರು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ. ತಿಂಗಳು ಬಂದ್ರು ಈ ತಿಂಗಳು ಬರೋದು ತುಂಬಾನೇ ಪವರ್ಫುಲ್ಲು. ನೀವು ವರ್ಷವೆಲ್ಲ ಮಾಡಿದ್ದು ಈ ತಿಂಗಳಲ್ಲಿ ನಿಮ್ಗೆ ಪುಣ್ಯ ಅಂತ ಲಭಿಸೋದು ಜಾಸ್ತಿನೇ, 10 ಪಟ್ಟು ಜಾಸ್ತಿನೇ ಅಂತ ನಾವು ಅನ್ಬಹುದು. ಈ ಪರಮ ಏಕಾದಶಿ ಅಥವಾ ಈ ಒಂದು ನಿರ್ಜಲ ಏಕಾದಶಿಯ ವ್ರತ ಯಾರೆಲ್ಲ ಮಾಡ್ತಿರೋ, ಈ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಈ ಪಠಣ ಯಾರು ಮಾಡ್ತೀರಾ, ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಹಾಗೂ ಜೂನ್ 25 ಈ ನಿರ್ಜಲ ಏಕಾದಶಿಯಂದು ನೀವು ನೀರನ್ನು ಕುಡಿಯದೆ ನಿಮ್ಗೆ ಸಾಧ್ಯವಾದ್ರೆ ಈ ಉಪವಾಸ ವ್ರತ ಯಾರು ಮಾಡ್ತೀರಾ ಅವರು ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ಸಾಧಿಸ್ತೀರಾ. ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಅವರು ಮಾಡಿ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ನಿಮ್ಮ ಈ ಒಂದು ಸಿಂಹ ದೃಶ್ಯ ವ್ಯಕ್ತಿತ್ವದ ಹಿಂದೆ ಯಾರಿಗೂ ಕಾಣದ ಒಂದು ಮೃದುವಾದ ಪ್ರೀತಿಯ ಸಾಗರವಿದೆ. ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಪುಟವನ್ನು ತೆರೆಯಲು ಸಜ್ಜಾಗುತ್ತಿವೆ ಎಂದು ನಾನು ನಿಮಗೆ ಹೇಳಿದರೆ ನೀವು ನಂಬುತ್ತೀರಾ? ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಂಭವಿಸಲಿರುವ ಬದಲಾವಣೆಗಳು ಕೇವಲ ಕಾಕತಾಳೀಯವಲ್ಲ. ಇದು ಬ್ರಹ್ಮಾಂಡದ ಅತ್ಯುನ್ನತ ಶಕ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಜಂಟಿ ದೈವಿಕ ಶಕ್ತಿಯು ನಿಮ್ಮ ಪ್ರೇಮ ರೇಖೆಯನ್ನು ಸ್ಪರ್ಶಿಸುತ್ತಿರುವ ಒಂದು ಕಾಲ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ನಿಗೂಢ ಅಶಾಂತಿ ಕವಿದಿದೆಯೇ? ಯಾರೋ ಒಬ್ಬರ ನೆನಪುಗಳು, ಅವರ ಹಳೆಯ ಮಾತುಗಳು ಅಥವಾ ಅವರ ಸಂದೇಶಗಳು ಯಾವುದೇ ಕಾರಣವಿಲ್ಲದೆ ನಿಮ್ಮ ತಲೆಯಲ್ಲಿ ಪದೇ ಪದೇ ಸುಳಿದಾಡುತ್ತಿದೆಯೇ? ರಾತ್ರಿ ಕಣ್ಣು ಮುಚ್ಚಿದಾಗ ಒಂದು ಮುಖ ನಿಮ್ಮ ಕಣ್ಣೆದುರು ಬಂದು ನಿಲ್ಲುತ್ತಿದೆಯೇ? ಹಾಗಿದ್ದರೆ ಎಚ್ಚರದಿಂದಿರಿ. ಇದನ್ನು ಕೇವಲ ಭ್ರಮೆ ಅಥವಾ ಆಕಸ್ಮಿಕ ಎಂದು ನಿರ್ಲಕ್ಷಿಸಬೇಡಿ. ನಿಮ್ಮ ಸುತ್ತಲಿನ ಶಕ್ತಿಗಳು ಬದಲಾಗುತ್ತಿವೆ ಎಂಬುದಕ್ಕೆ ಇದು ಮೊದಲ ದೈವಿಕ ಸಂಕೇತ. ನೀವು ನಿಮ್ಮ ಹೃದಯದ ಆಳದಿಂದ ಎಂದಿಗೂ ಸಂಪೂರ್ಣವಾಗಿ ಹೊರಹಾಕಲಾಗದ ಆ ವ್ಯಕ್ತಿ, ಪರಿಸ್ಥಿತಿಗಳ ಕಾರಣದಿಂದ ನಿಮ್ಮಿಂದ ದೂರಾಗಿದ್ದ ಆ ಹಳೆಯ ಪ್ರೀತಿ ನಿಮ್ಮ ಜೀವನಕ್ಕೆ ಮರಳಿ ಪ್ರವೇಶಿಸುವ ಕಾಲ ಹತ್ತಿರವಾಗುತ್ತಿದೆ. ಆದರೆ ನೆನಪಿಡಿ, ಈ ಬಾರಿ ಅವರ ಮರಳುವಿಕೆ ಕೇವಲ ಸಾಮಾನ್ಯ ಭೇಟಿಯಾಗಿರುವುದಿಲ್ಲ. ಇದು ನಿಮ್ಮ ಹೃದಯದಲ್ಲಿ ವರ್ಷಗಳಿಂದ ಹುದುಗಿರುವ 10 ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಕೃತಿ ನೀಡುತ್ತಿರುವ ಒಂದು ಮಹತ್ತರದ ಅವಕಾಶ. ನಿಮ್ಮ ಪ್ರೀತಿಯ ಹಳೆಯ ಅಧ್ಯಾಯವು ಮುಕ್ತಾಯಗೊಂಡು ಹೊಸದೊಂದು ದಿವ್ಯ ಅಧ್ಯಾಯ ಆರಂಭವಾಗುವ ಮುನ್ಸೂಚನೆ ಇದು. ಆದರೆ ಈ ದೈವಿಕ ಬದಲಾವಣೆಯು ತನ್ನದೊಂದಿಗೆ ಒಂದು ದೊಡ್ಡ ಪರೀಕ್ಷೆಯನ್ನು ತರುತ್ತಿದೆ. ನಿಮ್ಮ ಮುಂದೆ ಈಗ 2 ದಾರಿಗಳು ತೆರೆದುಕೊಳ್ಳಲಿವೆ. ಮೊದಲನೆಯದು ನಿಮ್ಮ ಹಳೆಯ ನೋವುಗಳು, ಕಣ್ಣೀರು ಮತ್ತು ನಂಬಿಕೆ ದ್ರೋಹದ ದಿನಗಳನ್ನು ನೆನಪಿಸುವ ದಾರಿ. ಎರಡನೆಯದು ಹೊಸ ಭರವಸೆ, ಪರಿಶುದ್ಧ ನಂಬಿಕೆ ಮತ್ತು ಉಜ್ವಲ ಭವಿಷ್ಯದತ್ತ ಸಾಗುವ ದಾರಿ. ಆಶ್ಚರ್ಯದ ಸಂಗತಿಯೆಂದರೆ, ಆರಂಭದಲ್ಲಿ ನಿಮಗೆ ಯಾವ ದಾರಿ ಅತ್ಯಂತ ಕಠಿಣ ಮತ್ತು ಅಸಾಧ್ಯವೆಂದು ತೋರುತ್ತದೆಯೋ ಅದೇ ದಾರಿಯೇ ನಿಮ್ಮ ನಿಜವಾದ ಈ ಒಂದು ಸಚ್ಚಲ ಪ್ರೀತಿಯನ್ನು ತಲುಪಿಸುವ ಹೆದ್ದಾರಿಯಾಗಿದೆ. ಪ್ರಸ್ತುತ ನಿಮ್ಮ ಮನಸ್ಸಿನ ಒಳಗೆ ಒಂದು ದೊಡ್ಡ ಯುದ್ಧ ನಡೆಯುತ್ತಿದೆ. ನಿಮ್ಮ ಬುದ್ಧಿ ಹೇಳುತ್ತಿದೆ, ಇನ್ನೊಮ್ಮೆ ಯಾರನ್ನು ಕುರುಡಾಗಿ ನಂಬಬೇಡ, ನಿನಗೆ ಮತ್ತೆ ನೋವಾಗಬಹುದು. ಆದರೆ ನಿಮ್ಮ ಹೃದಯ ಮೆಲ್ಲಗೆ ಪಿಸುಗುಡುತ್ತಿದೆ, ಇನ್ನೂ ಕತೆ ಮುಗಿದಿಲ್ಲ, ಕಾಯು. ಈ ದ್ವಂದ್ವವೇ ಬ್ರಹ್ಮಾಂಡದ ಒಂದು ಸಂಕೇತ. ಮುಂಬರುವ ದಿನಗಳಲ್ಲಿ ಸೂರ್ಯಾಸ್ತದ ನಂತರ ಅಥವಾ ಯಾವುದೇ ಒಂದು ನಿಗೂಢ ಕ್ಷಣದಲ್ಲಿ ಬರುವ ಒಂದು ಸಣ್ಣ ಸಂದೇಶ, ಒಂದು ಅನಿರೀಕ್ಷಿತ ಫೋನ್ ಕರೆ ಅಥವಾ ಆಕಸ್ಮಿಕ ಭೇಟಿ ನಿಮ್ಮ ಪ್ರೇಮದ ಅದೃಷ್ಟವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಮುಂಬರುವ 21 ದಿನಗಳು ನಿಮ್ಮ ಜೀವನದ ಅತ್ಯಂತ ರೋಮಾಂಚಕ ದಿನಗಳಾಗಿವೆ. ಸಿಂಹರಾಶಿಯವರೇ, ನೀವು ಹೊರಗಿನ ಜಗತ್ತಿಗೆ ಎಷ್ಟೇ ಧೈರ್ಯಶಾಲಿ, ಸ್ವಾಭಿಮಾನಿ ಮತ್ತು ಈ ರಾಜಗಾಂಭೀರ್ಯದ ವ್ಯಕ್ತಿಯಾಗಿ ಕಂಡರೂ ನಿಮ್ಮ ಆಂತರ್ಯದ ಒಂದು ಸಣ್ಣ ಕೋಣೆಯಲ್ಲಿ ಪ್ರೀತಿಗಾಗಿ ಮಿಡಿಯುವ ಈ ಕರಗುವ ಹೃದಯವಿದೆ. ಪ್ರಸ್ತುತ ನಿಮ್ಮ ಗ್ರಹಗತಿಗಳು ನಿಮ್ಮನ್ನು ಒಂದು ಅತ್ಯಂತ ಸೂಕ್ಷ್ಮವಾದ ಘಟ್ಟಕ್ಕೆ ತಂದು ನಿಲ್ಲಿಸಿವೆ. ನಿಮ್ಮ ಜೀವನದಲ್ಲಿ ಈ ಹಿಂದೆ ನಡೆದುಹೋದ ಘಟನೆಗಳು ನಿಮ್ಮ ಮನಸ್ಸಿನಲ್ಲಿ ಆಳವಾದ ಗಾಯಗಳನ್ನು ಉಂಟುಮಾಡಿದೆ ಎಂಬುದು ಬ್ರಹ್ಮಾಂಡಕ್ಕೆ ತಿಳಿದಿದೆ.
ಯಾರನ್ನೋ ನಂಬಿ ಮೋಸ ಹೋದ, ಕಣ್ಣೀರಿಟ್ಟ ಅಥವಾ ಅರ್ಧ ದಾರಿಯಲ್ಲೇ ಕೈಬಿಟ್ಟು ಹೋದ ಆ ಕಹಿ ನೆನಪುಗಳು ನಿಮ್ಮನ್ನು ಎಂದಿಗೂ ಕಾಡುತ್ತಿವೆ. ಇದೇ ಕಾರಣಕ್ಕೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಮಹಾಯುದ್ಧವೇ ಆರಂಭವಾಗಿದೆ. ನಿಮ್ಮ ತರ್ಕಬದ್ಧ ಬುದ್ಧಿಯು ನಿಮ್ಮನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದೆ. ಅದು ಪದೇ ಪದೇ ಎಚ್ಚರಿಸುತ್ತಿದೆ, ಮತ್ತೆ ಆ ಹಳೆಯ ಹಾದಿಗೆ ಹೋಗಬೇಡ, ನಿನ್ನ ಸ್ವಾಭಿಮಾನವನ್ನು ಯಾರಿಗೂ ಬಿಟ್ಟುಕೊಡಬೇಡ. ಆದರೆ ಮತ್ತೊಂದೆಡೆ ನಿಮ್ಮ ಭಾವನಾತ್ಮಕ ಹೃದಯವು ಬ್ರಹ್ಮಾಂಡದ ಅದೃಶ್ಯ ತರಂಗಗಳಿಗೆ ಸ್ಪಂದಿಸುತ್ತಿದೆ. ಅದು ಮೆಲ್ಲಗೆ ಹೇಳುತ್ತಿದೆ, ಬಹುಶಃ ಈ ಬಾರಿ ಎಲ್ಲವೂ ಬದಲಾಗಬಹುದು. ಹಳೆಯ ಕಥೆಗೆ ಒಂದು ಸುಂದರ ಅಂತ್ಯ ಸಿಗಬಹುದು. ಬ್ರಹ್ಮಾಂಡವು ನಿಮ್ಮ ಮುಂದೆ ಇಡುತ್ತಿರುವ ಈ 2 ದಾರಿಗಳ ಪರೀಕ್ಷೆ ಅತ್ಯಂತ ರೋಮಾಂಚನಕಾರಿಯಾಗಿದೆ. ಈ 2 ದಾರಿಗಳಲ್ಲಿ ನಿಮಗೆ ಯಾವುದು ಆರಂಭದಲ್ಲಿ ಅತ್ಯಂತ ಕಠಿಣ, ಅಸಾಧ್ಯ ಮತ್ತು ಗೊಂದಲಮಯವಾಗಿ ಕಾಣಿಸುತ್ತದೆಯೋ ಅದೇ ದಾರಿಯೇ ನಿಮ್ಮನ್ನು ನಿಜವಾದ ಸುಖದತ್ತ ಮುನ್ನಡೆಸುತ್ತೆ. ಏಕೆಂದರೆ ಸತ್ಯವಾದ ಪ್ರೀತಿ ಎಂದಿಗೂ ಸುಲಭವಾಗಿ ಸಿಗುವುದಿಲ್ಲ. ಅದು ಕಠಿಣ ಪರೀಕ್ಷೆಗಳನ್ನು ದಾಟಿದ ನಂತರವಷ್ಟೇ ಒಲಿಯುತ್ತೆ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನ ಪ್ರಭಾವದಿಂದಾಗಿ ನಿಮಗೆ ಸುಳ್ಳು ಮತ್ತು ಮೋಸವನ್ನು ಸಹಿಸಲು ಸಾಧ್ಯವಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ, ವಿಶೇಷವಾಗಿ ಸೂರ್ಯಾಸ್ತದ ನಂತರ, ಶಾಂತ ಕ್ಷಣಗಳಲ್ಲಿ ನಿಮ್ಮ ಮೊಬೈಲ್ ಪರದೆಯ ಮೇಲೆ ಮೂಡುವ ಒಂದು ಸಣ್ಣ ಸಂದೇಶ ಅಥವಾ ಅಪರಿಚಿತ ಸಂಖ್ಯೆಯಿಂದ ಬರುವ ಕರೆ ನಿಮ್ಮ ಎದೆಯ ಬಡಿತವನ್ನು ಹೆಚ್ಚಿಸಲಿದೆ. ಆ ಕ್ಷಣದಲ್ಲಿ ನಿಮಗೆ ಅರಿವಿಲ್ಲದಿದ್ದರೂ ಮುಂದೆ ಪದೇ ಆ ಕ್ಷಣವೇ ನಿಮ್ಮ ಪ್ರೇಮದ ಅದೃಷ್ಟವನ್ನು ಬದಲಾಯಿಸಿದ ಮಹತ್ವದ ಒಂದು ತಿರುವು ಎಂದು ನಿಮಗೆ ಅರ್ಥವಾಗುತ್ತೆ. ಆದರೆ ಈ ಹಂತದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಏಕೆಂದರೆ ಪ್ರಕೃತಿಯು ನಿಮಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಿದೆ. ನಿಮ್ಮ ಜೀವನಕ್ಕೆ ಮರಳಿ ಬರಲು ಹವಣಿಸುತ್ತಿರುವ ಅಥವಾ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಪರಿಶುದ್ಧ ಮನಸ್ಸಿನಿಂದ ಬರುತ್ತಿದ್ದಾನೆ ಎಂದು ಭಾವಿಸಬೇಡಿ. ಕೆಲವರು ಕೇವಲ ಒಂಟಿತನವನ್ನು ದೂರ ಮಾಡಿಕೊಳ್ಳಲು, ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ನಿಮ್ಮ ಮೃದು ಸ್ವಭಾವದ ಲಾಭ ಪಡೆಯಲು ಸಿಹಿ ಮಾತುಗಳನ್ನಾಡುತ್ತಾ ಬರಬಹುದು. ಸಿಂಹರಾಶಿಯವರ ರಾಜ ಲಕ್ಷಣವೆಂದರೆ ವಿವೇಚನೆ. ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿ, ಆದರೆ ನಿಮ್ಮ ಬುದ್ಧಿಯ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಡಿ. ಮುಂಬರುವ 21 ಈ ಒಂದು ದಿನಗಳ ಪಯಣ ನಿಮ್ಮ ಇಡೀ ಪ್ರೇಮ ಜಗತ್ತು ಮರುಸೃಷ್ಟಿಸಲಿದೆ. ನಿಮ್ಮ ಹಳೆಯ ಪ್ರೀತಿಯ ಮರಳುವಿಕೆ ವರವೋ ಅಥವಾ ಶಾಪವೋ, ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪ್ರೇಮ ಜೀವನದ ಅತ್ಯಂತ ನಿಗೂಢ ಹಾಗೂ ಆಳವಾದ ಪುಟವನ್ನು ತೆರೆಯುತ್ತಿವೆ. ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ಆ ಒಂದು ಪ್ರಶ್ನೆಗೆ ಈಗ ಕಾಲವೇ ಉತ್ತರ ನೀಡಲು ಮುಂದಾಗುತ್ತಿದೆ. ಆ ಪ್ರಶ್ನೆ ಬೇರೇನೂ ಅಲ್ಲ, ನನ್ನಿಂದ ದೂರಾದ, ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಆ ಹಳೆಯ ಪ್ರೀತಿ ನನ್ನ ಜೀವನಕ್ಕೆ ಮತ್ತೆ ಮರಳಿ ಬರುತ್ತದೆಯೇ ಎಂದು. ಒಂದು ವೇಳೆ ಬಂದರೆ ನಾನು ಅವರನ್ನು ಒಪ್ಪಿಕೊಳ್ಳಬೇಕೇ ಅಥವಾ ಇಲ್ಲವೇ? ನಿಮ್ಮ ಗ್ರಹಗತಿಗಳ ನಿಖರವಾದ ಚಲನೆಯು ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಚಮತ್ಕಾರಕ್ಕೆ ಸಾಕ್ಷಿಯಾಗಲಿದೆ. ಹೌದು, ನೀವು ಯಾರನ್ನು ಮರೆಯಲು ದಿನರಾತ್ರಿ ಹೋರಾಡುತ್ತಿದ್ದೀರೋ, ಯಾರ ನೆನಪುಗಳು ನಿಮ್ಮ ಕಣ್ಣಲ್ಲಿ ಅರಿವಿಲ್ಲದಂತೆ ನೀರು ತರಿಸುತ್ತಿದೆಯೋ, ಅದೇ ವ್ಯಕ್ತಿ ನಿಮ್ಮ ಜೀವನದ ಗಡಿಯೊಳಗೆ ಮತ್ತೆ ಪ್ರವೇಶಿಸಲು ತೀವ್ರವಾಗಿ ಹವಣಿಸುತ್ತಿದ್ದಾನೆ. ಅವರು ನಿಮ್ಮನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕದ್ದು ಮುಚ್ಚಿ ಗಮನಿಸುತ್ತಿರಬಹುದು. ನಿಮ್ಮ ಹಿತೈಷಿಗಳ ಮೂಲಕ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆಯುತ್ತಿರಬಹುದು ಅಥವಾ ನಿಮ್ಮೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಧೈರ್ಯವನ್ನು ಒಟ್ಟುಗೂಡಿಸುತ್ತಿರಬಹುದು. ಆದರೆ ಸಿಂಹರಾಶಿಯವರೇ, ಈ ಹಂತದಲ್ಲಿ ನಿಮ್ಮ ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಮುನ್ನ ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಈ ಒಂದು ವಿಶ್ಲೇಷಣಾತ್ಮಕ ಸತ್ಯವನ್ನು ಅರಿತುಕೊಳ್ಳಬೇಕು. ಮರಳಿ ಬರುವ ವ್ಯಕ್ತಿ, ಅವರ ಆಂತರಿಕ ಸ್ಥಿತಿ ತಾನು ಮಾಡಿದ ತಪ್ಪಿನ ಅರಿವಾಗಿದೆ. ನಿಮ್ಮ ಮೌಲ್ಯವೇನೆಂದು ಜಗತ್ತು ಅಲೆದು ಸಿಗದು ಅರ್ಥವಾಗಿದೆ. ಈ ಜಗತ್ತಿನಲ್ಲಿ ಬೇರೆಲ್ಲೂ ಅವರಿಗೆ ನೆಮ್ಮದಿ ಸಿಕ್ಕಿಲ್ಲ. ತಾತ್ಕಾಲಿಕ ಆಸರೆಗಾಗಿ ನಿಮ್ಮ ಮೃದು ಹೃದಯವನ್ನು ಬಳಸಿಕೊಳ್ಳಲು ಬಂದಿದ್ದಾರೆ. ಪ್ರತಿಯೊಬ್ಬ ಮರಳಿ ಬರುವ ವ್ಯಕ್ತಿಯು ನಿಮ್ಮ ಜೀವನದ ಸುಂದರ ಅಧ್ಯಾಯವನ್ನು ಪೂರ್ಣಗೊಳಿಸಲು ಬರುವುದಿಲ್ಲ. ಕೆಲವರು ಕೇವಲ ನಿಮ್ಮ ಹಳೆಯ ಗಾಯಗಳನ್ನು ಕೆದಕಲು ಅಥವಾ ನೀವು ಈಗ ಎಷ್ಟು ಬಲಿಷ್ಠರಾಗಿದ್ದೀರಿ ಎಂದು ಪರೀಕ್ಷಿಸಲು ಮಾತ್ರ ಬರೋದು. ನೆನಪಿಡಿ, ಕಾಲವು ಕೇವಲ ಮನುಷ್ಯರನ್ನಷ್ಟೇ ಅಲ್ಲ, ಅವರ ಭಾವನೆಗಳನ್ನು
ಅಂದರೆ ತೀವ್ರತೆಯನ್ನು ಬದಲಾಯಿಸುತ್ತೆ. ಅಂದು ನಿಮ್ಮ ಹೃದಯ ಯಾರ ಮುಖವನ್ನು ನೋಡಿ ಜೋರಾಗಿ ಬಡಿಯುತ್ತಿತ್ತೋ ಇಂದು ಅದೇ ಮುಖವನ್ನು ನೋಡಿದಾಗ ನಿಮ್ಮಲ್ಲಿ ಯಾವುದೇ ಭಾವನೆಗಳು ಮೂಡದೇ ಇರಬಹುದು. ನಿಮ್ಮ ಆಂತರಿಕ ಶಕ್ತಿಯು ಜಾಗೃತವಾಗುವ ಸಮಯ ಇದಾಗಿದೆ. ಸಿಂಹ ರಾಶಿಯವರು ಹುಟ್ಟಿನಿಂದಲೇ ನಾಯಕರು. ನೀವು ಪ್ರೀತಿಯ ಭಿಕ್ಷೆ ಬೇಡುವವರಲ್ಲ, ಪ್ರೀತಿಯನ್ನು ದಾನ ಮಾಡುವವರು. ಮುಂಬರುವ ಕೆಲವು ವಾರಗಳು ನಿಮ್ಮ ಇಡೀ ಜೀವನದ ಪ್ರೇಮದ ದಿಕ್ಕನ್ನು ಬದಲಾಯಿಸಲಿದೆ. ಪ್ರಸ್ತುತ ಬ್ರಹ್ಮಾಂಡವು ನಿಮ್ಮ ಸುತ್ತಲೂ ಸೃಷ್ಟಿಸುತ್ತಿರುವ ಪರಿಸ್ಥಿತಿಗಳು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅತ್ಯಂತ ಸದೃಢರನ್ನಾಗಿ ಮಾಡುತ್ತೆ. ಹಳೆಯ ನೆನಪುಗಳ ಬೇಲಿಗಳನ್ನು ಮುರಿದು ಮುನ್ನಡೆಯುವ ಸಮಯ ಹತ್ತಿರದಲ್ಲಿದೆ. ಬ್ರಹ್ಮಾಂಡದ ನಿಯಮದ ಪ್ರಕಾರ ಹಳೆಯ ಎಲೆಗಳು ಉದುರಿದಾಗ ಮಾತ್ರ ಮರದಲ್ಲಿ ಹೊಸ ಚಿಗುರು ಮೂಡಲು ಸಾಧ್ಯ. ನಿಮ್ಮ ಪ್ರೇಮ ಜೀವನದಲ್ಲೂ ಈಗ ಅದೇ ರೀತಿಯ ಮಹತ್ತರ ಬದಲಾವಣೆಯೊಂದು ತೆರೆದುಕೊಳ್ಳುತ್ತಿದೆ. ಒಂದು ಕಡೆ ಅತೀಂದ್ರಿಯ ಶಕ್ತಿಗಳು ನಿಮ್ಮ ಹಳೆಯ ಪ್ರೀತಿಯನ್ನು ಪರೀಕ್ಷಿಸುತ್ತಿದ್ದರೆ, ಮತ್ತೊಂದೆಡೆ ನಿಮ್ಮ ಜೀವನಕ್ಕೆ ಬರಲಿರುವ ಈ ಒಂದು ಹೊಸ ವ್ಯಕ್ತಿ ನೀವು ಇದುವರೆಗೆ ಭೇಟಿಯಾದ ಎಲ್ಲರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಅವರ ಆಲೋಚನೆಗಳು, ಅವರ ನಡವಳಿಕೆ ಮತ್ತು ಅವರ ಜಗತ್ತನ್ನು ನೋಡುವ ದೃಷ್ಟಿಕೋನವೇ ವಿಭಿನ್ನವಾಗಿರುತ್ತೆ. ಸಿಂಹರಾಶಿಯವರಾದ ನೀವು ಸದಾಕಾಲ ಬಯಸುವುದು ಕೇವಲ ಪ್ರೀತಿಯನ್ನಲ್ಲ, ಬದಲಿಗೆ ನಿಮ್ಮ ಸ್ವಾಭಿಮಾನಕ್ಕೆ ಸಿಗಬೇಕಾದ ದೈವಿಕ ಗೌರವವನ್ನು. ಈ ಹೊಸ ವ್ಯಕ್ತಿ ನಿಮ್ಮನ್ನು ಕೇವಲ ಪ್ರೀತಿಸುವುದು ಮಾತ್ರವಲ್ಲದೆ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ನಿರ್ಧಾರಗಳಿಗೆ ಅತ್ಯುನ್ನತ ಸ್ಥಾನ ಮತ್ತು ಗೌರವವನ್ನು ನೀಡಲಿದ್ದಾರೆ. ಇದುವರೆಗೆ ನಿಮ್ಮ ಜೀವನದಲ್ಲಿ ಅನುಭವಿಸಿದ ಅಲಕ್ಷ್ಯ ಮತ್ತು ಕಣ್ಣೀರಿಗೆ ಪ್ರತಿಯಾಗಿ ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಅಮೂಲ್ಯವಾದ ಕೊಡುಗೆ ಇದು. ಆದರೆ ಈ ಸುಂದರ ಹೊಸ ಆರಂಭದ ನಡುವೆ ಒಂದು ದೊಡ್ಡ ಸವಾಲು ಎದುರಾಗಲಿದೆ. ನಿಮ್ಮ ಮನಸ್ಸಿನ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ನೀವು ಇದನ್ನೆಲ್ಲ ಗಮನಿಸಬೇಕು. ಈ ಹೊಸ ಪ್ರೀತಿ ಹಳೆಯ ನೆನಪುಗಳ ಒಂದು ಅಡ್ಡಿ. ನಿಮ್ಮನ್ನು ಗೌರವದಿಂದ ಕಾಣುವ ನಿಷ್ಕಲ್ಮಶಕ ಹೃದಯ, ಹಿಂದೆ ಅನುಭವಿಸಿದ ನೋವು ಮತ್ತು ನಂಬಿಕೆ ದ್ರೋಹದ ಒಂದು ಆತಂಕ. ಈ ಹೊಸ ಪ್ರೀತಿ ನಿಮ್ಮ ಬಾಗಿಲು ತಟ್ಟಿದಾಗ ನಿಮ್ಮ ಹಳೆಯ ನೆನಪುಗಳು ಮತ್ತು ಗತಕಾಲದ ನೋವುಗಳು ನಿಮ್ಮ ದಾರಿಯನ್ನು ತಡೆಯಲು ತೀವ್ರವಾಗಿ ಪ್ರಯತ್ನಿಸುತ್ತವೆ. ಮತ್ತೆ ಮೋಸ ಹೋದರೆ ಏನಪ್ಪ ಮಾಡೋದು ಎಂಬ ಒಂದು ಭಯ ನಿಮ್ಮನ್ನು ಕಾಡಬಹುದು. ಆದರೆ ನೆನಪಿಡಿ, ಇಂದಿನ ಕಹಿ ಘಟನೆಗಳು ನಿಮ್ಮನ್ನು ಜಾಗರೂಕರನ್ನಾಗಿ ಮಾಡಲು ಬಂದ ಪಾಠಗಳೇ ಹೊರತು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಮುಚ್ಚುವ ಬೀಗಗಳಲ್ಲ. ನಿಮ್ಮ ಸುತ್ತಮುತ್ತಲಿರುವ ಜನರಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ರಹಸ್ಯವಾಗಿ ಆರಾಧಿಸುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿದೆಯೇ? ಅವರು ನಿಮ್ಮ ಮುಂದೆ ಸಾಮಾನ್ಯ ಸ್ನೇಹಿತರಂತೆ ಅಥವಾ ಪರಿಚಿತರಂತೆ ವರ್ತಿಸುತ್ತಿರಬಹುದು, ಆದರೆ ಅವರ ಅಂತರಂಗದಲ್ಲಿ ನಿಮ್ಮ ಬಗ್ಗೆ ಅಗಾಧವಾದ ಪ್ರೀತಿ ಮತ್ತು ಕಾಳಜಿ ಅಡಗಿದೆ. ನಿಮ್ಮನ್ನು ಕಳೆದುಕೊಳ್ಳಬಹುದು ಎಂಬ ಭಯದಿಂದ ಅಥವಾ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರೆ ನಿಮ್ಮ ಸ್ನೇಹ ಎಲ್ಲಿ ಮುರಿದು ಹೋಗುತ್ತದೆಯೋ ಎಂಬ ಆತಂಕದಿಂದ ಅವರು ಇದುವರೆಗೆ ಮೌನವಾಗಿದ್ದಾರೆ. ಆದರೆ ಮುಂಬರುವ 21 ರಿಂದ 30 ದಿನಗಳ ಅವಧಿಯಲ್ಲಿ ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ಈ ರಹಸ್ಯವು ಹೊರಬರಲಿದೆ. ಅವರ ಒಂದು ಸಣ್ಣ ನಡೆ ಅಥವಾ ಮಾತು ಅವರ ಮನಸ್ಸಿನಲ್ಲಿ ಅಸಲಿ ಸತ್ಯ ನಿಮ್ಮ ಮುಂದೆ ಅನಾವರಣಗೊಳಿಸಲಿದೆ. ಸಿಂಹರಾಶಿಯವರೇ, ಭಾವನೆಗಳ ಮಹಾಪೂರ ಹರಿದು ಬಂದಾಗ ವಿವೇಚನೆಯನ್ನು ಕಳೆದುಕೊಳ್ಳಬೇಡಿ. ಯಾರೋ ಒಬ್ಬರು ಸುಂದರವಾದ ಮಾತುಗಳನ್ನಾಡಿದ ತಕ್ಷಣ ಅಥವಾ ಹಳೆಯ ನೆನಪುಗಳನ್ನು ತಂದು ಕಣ್ಣೀರು ಹಾಕಿದ ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಸತ್ಯವು ನಿಧಾನವಾಗಿ ಸ್ಪಷ್ಟವಾಗಿ ನಿಮ್ಮ ಕಣ್ಣೆದುರು ಬರಲಿದೆ. ಮುಂಬರುವ ವಾರಗಳು ನಿಮ್ಮ ಇಡೀ ಜೀವನದ ಅತ್ಯಂತ ಪ್ರಮುಖ ಈ ಒಂದು ಪ್ರೇಮ ಪರೀಕ್ಷೆಯ ದಿನಗಳಾಗಿದ್ದು, ನೀವು ಗತಕಾಲದ ನೆರಳಿನಲ್ಲಿ ಬದುಕಬೇಕೇ ಅಥವಾ ಹೊಸ ಬೆಳಕಿನತ್ತ ಸಾಗಬೇಕೇ ಎಂಬುದನ್ನು ನೀವೇ ನಿರ್ಧರಿಸಬೇಕು. ಸಿಂಹರಾಶಿಯವರೇ, ನಾವು ಈಗ ಬ್ರಹ್ಮಾಂಡದ ಈ ಮಹಾ ಪ್ರೇಮ ಭವಿಷ್ಯವಾಣಿಯ ಅತ್ಯಂತ ರೋಮಾಂಚಕ ಹಾಗೂ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಮುಂಬರುವ 21 ರಿಂದ 30 ದಿನಗಳ ಅವಧಿ ನಿಮ್ಮ ಇಡೀ ಪ್ರೇಮ ಜೀವನ ರೇಖೆಯನ್ನು ಪುನರ್ಲಿಖಿಸುವ ಶಕ್ತಿಯನ್ನು ಹೊಂದಿದೆ. ಗ್ರಹಗಳ ರಾಜನಾದ ಸೂರ್ಯದೇವ ಮತ್ತು ಪ್ರೇಮದ ಕಾರಕನಾದ ಶುಕ್ರ ಜಂಟಿ ಚಲನೆಯು ನಿಮ್ಮ ರಾಶಿಯ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರುತ್ತೆ. ಇದುವರೆಗೆ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಗೊಂದಲಗಳ ಮಂಜು ಮುಸುಕಿದ ವಾತಾವರಣವು
ಈಗ ಸಂಪೂರ್ಣವಾಗಿ ದೂರವಾಗುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಈ 3 ಪ್ರಮುಖ ಘಟನೆಗಳು ಅತ್ಯಂತ ಆಕಸ್ಮಿಕವಾಗಿ ಸಂಭವಿಸುತ್ತೆ. ಈ ಭ್ರಮೆಯ ಅಂತ್ಯ. ಇದುವರೆಗೆ ನಿಮ್ಮನ್ನು ಕೇವಲ ಬಳಸಿಕೊಂಡು ನಿಮ್ಮ ಪ್ರೀತಿಯನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸುತ್ತಿದ್ದ ವ್ಯಕ್ತಿಗಳ ಅಸಲಿ ಮುಖವಾಡ ಕಳಚಿ ಬೀಳಲಿದೆ. ಯಾರು ನಿಮ್ಮವರು ಮತ್ತು ಯಾರು ಕೇವಲ ಸಮಯ ಕಳೆಯಲು ಬಂದವರು ಎಂಬ ಸತ್ಯ ದೈವಿಕವಾಗಿ ಬಹಿರಂಗಗೊಳ್ಳಲಿದೆ. ಅಂತರಂಗದ ಶುದ್ಧೀಕರಣ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಒಳಗಿನಿಂದಲೇ ಜರ್ಜರಿತಗೊಳಿಸುತ್ತಿದ್ದ ಹಳೆಯ ಪ್ರೇಮದ ನೋವು ಮತ್ತು ಈ ಕಣ್ಣೀರು ಮಾಯವಾಗಲಿದೆ. ಗಾಯಗಳು ಮಾಯವಾಗಿ ನಿಮ್ಮ ಹೃದಯವು ಹೊಸ ಪ್ರೀತಿಯನ್ನು ಸ್ವೀಕರಿಸಲು ಸಂಪೂರ್ಣವಾಗಿ ಸಿದ್ಧಗೊಳ್ಳಲಿದೆ. ಅಂತಿಮ ಆಯ್ಕೆಯ ಒಂದು ಪರೀಕ್ಷೆ. ನಿಮ್ಮ ಒಂದು ಕೈಯಲ್ಲಿ ಗತಕಾಲದ ನೆನಪುಗಳು ಮತ್ತು ಮತ್ತೊಂದು ಕೈಯಲ್ಲಿ ಉಜ್ವಲ ಭವಿಷ್ಯದ ಹೊಸ ಭರವಸೆ ಇದೆ. ಈ ಎರಡರಲ್ಲಿ ನೀವು ಯಾವುದನ್ನು ಆಯ್ದುಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ಮುಂದಿನ ಇಡೀ ಜೀವನದ ಸುಖ ಶಾಂತಿ ನಿರ್ಧಾರವಾಗುತ್ತೆ. ಬ್ರಹ್ಮಾಂಡದ ಒಂದು ಸಂದೇಶ. ಸಿಂಹರಾಶಿಯವರೇ, ಸತ್ಯವಾದ ಪ್ರೀತಿ ಎನ್ನುವುದು ಕೇವಲ ಒಬ್ಬ ವ್ಯಕ್ತಿಯನ್ನು ಪಡೆದುಕೊಳ್ಳುವುದರಲ್ಲಿ ಇಲ್ಲ. ಅದು ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವುದರಲ್ಲಿ ಮತ್ತು ನಿಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳುವುದರಲ್ಲಿ ಅಡಗಿದೆ. ಬ್ರಹ್ಮಾಂಡವು ನಿಮ್ಮ ಪ್ರೇಮ ಮುಚ್ಚಿದ ಈ ಬಾಗಿಲನ್ನು ತೆರೆಯಲು ಸಜ್ಜಾಗಿದೆ. ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ರಾಜ ಗಾಂಭೀರ್ಯದ ವ್ಯಕ್ತಿತ್ವಕ್ಕೆ ತಕ್ಕಂತಹ ಅದ್ಭುತ ಪ್ರೀತಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಯಾವುದೇ ಒಂದು ದಿನವನ್ನು ಆರಂಭಿಸುವ ಮುನ್ನ ನಮ್ಮ ಮನಸ್ಸು ಸನ್ಮಾರ್ಗದತ್ತ ಕೊಂಡೊಯ್ಯುವ ಒಂದು ದಿವ್ಯ ಚಿಂತನೆಗೆ ನಮಗೆ ಅತ್ಯಗತ್ಯ. ಜ್ಞಾನಿಗಳು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಶ್ರದ್ಧೆ ಎನ್ನುವುದು ಜ್ಞಾನವನ್ನು ನೀಡಿದರೆ, ನಮ್ರತೆ ಎನ್ನುವುದು ಈ ಸಮಾಜದಲ್ಲಿ ನಮಗೆ ಗೌರವ ಹಾಗೂ ಮಾನವನ್ನು ತಂದುಕೊಡುತ್ತೆ. ಇನ್ನು ನಮ್ಮಲ್ಲಿರುವ ಯೋಗ್ಯತೆ ಅಥವಾ ಅರ್ಹತೆ ನಮಗೆ ಉನ್ನತವಾದ ಸ್ಥಾನವನ್ನು ತಂದುಕೊಡುತ್ತೆ. ಆದರೆ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಈ 3 ಗುಣಗಳು ಅಂದರೆ ಶ್ರದ್ಧೆ, ನಮ್ರತೆ ಮತ್ತು ಯೋಗ್ಯತೆ ಒಟ್ಟಿಗೆ ಸಂಗಮವಾಗುತ್ತಿದೆಯೋ ಆಗ ಆ ವ್ಯಕ್ತಿಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಾದರೂ ಸರಿ ಅತ್ಯುನ್ನತ ಗೌರವ ಮತ್ತು ಕೀರ್ತಿ ಲಭಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಆಳದಲ್ಲಿ ನೀವು ಯಾವಾಗಲೂ ಪ್ರಾಮಾಣಿಕರಾಗಿರಿ. ನೀವು ಮಾಡುವ ಕೆಲಸದಲ್ಲಿ ಶುದ್ಧತೆ ಇರಲಿ. ಲೋಕದ ಜನರು ನಿಮ್ಮನ್ನು ಹೇಗೆ ಆಡಿಕೊಳ್ತಾರೆ, ನಿಮ್ಮಲ್ಲಿ ಯಾವ ತಪ್ಪುಗಳನ್ನು ಹುಡುಕುತ್ತಾರೆ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ. ಏಕೆಂದರೆ ಈ ಸೃಷ್ಟಿಯಲ್ಲಿ ನಿಯಂತ್ರಿಸುವ ಭಗವಂತನಲ್ಲೇ ಲೋಪದೋಷಗಳನ್ನು ಹುಡುಕುವ ವಿಚಿತ್ರ ಗುಣ ಮಾನವನಿಗಿದೆ. ಹಾಗಿರುವಾಗ ನಾವು ಕೇವಲ ಸಾಮಾನ್ಯ ಮನುಷ್ಯರು. ಎಲ್ಲರನ್ನ ನಗಿಸಿ, ಎಲ್ಲರ ದುಃಖದಲ್ಲಿ ಭಾಗಿಯಾಗಿ, ಆದರೆ ಎಂದಿಗೂ ಯಾರ ಮನಸ್ಸನ್ನು ನೋಯಿಸಬೇಡಿ. ನೀವು ಪ್ರಕೃತಿಗೆ ಏನನ್ನು ನೀಡುತ್ತೀರೋ ಅದುವೇ ನಿಮಗೆ ಮರಳಿ ಸಿಗುತ್ತೆ. ಇದುವೇ ಒಂದು ಕರ್ಮದ ಸಿದ್ಧಾಂತ. ಇಂದಿನ ಈ ಗ್ರಹಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ಪಂಚಾಂಗದ ಅರಿವು ಅತ್ಯಂತನೇ ಮುಖ್ಯ. ಇವತ್ತು ಜೂನ್ 8, 2026 ಸೋಮವಾರ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ಈ ದಿನ ರಾತ್ರಿ 3:23 ಇರಲಿದ್ದು, ತದನಂತರ ನವಮಿ ತಿಥಿ ಆರಂಭವಾಗುತ್ತೆ. ನಕ್ಷತ್ರದ ವಿಚಾರಕ್ಕೆ ಬಂದರೆ ಶತಾಭಿಷ ನಕ್ಷತ್ರವು ಬೆಳಗ್ಗೆ 9:09 ಇರಲಿದ್ದು, ಈ ಬಳಿಕ ಪೂರ್ವ ಭಾದ್ರಪದ ನಕ್ಷತ್ರವು ಪ್ರವೇಶಿಸಲಿದೆ. ಅಂದರೆ ಅಶುಭ ಕಾಲ ಬೆಳಗ್ಗೆ 7:24 9:05 ಇರುತ್ತೆ. ಈ ಸಮಯದಲ್ಲಿ ಯಾವುದೇ ಹೊಸ ಹೂಡಿಕೆ ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಈ ಶುಭ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:59 12:52 ಇರಲಿದ್ದು, ಪ್ರಮುಖ ಕಾರ್ಯಗಳಿಗೆ ಇದು ಅತ್ಯಂತ ಸೌರಭ್ಯದಾಯಕ ಒಂದು ಸಮಯ. ಈ ಬ್ರಹ್ಮ ಮುಹೂರ್ತ ಮುಂಜಾನೆ 4:08 4:56 ಇರಲಿದ್ದು, ಧ್ಯಾನ ಮತ್ತು ಚಿಂತನೆಗೆ ಇದು ಯೋಗ್ಯವಾಗಿದೆ. ಚಂದ್ರದೇವನು ಕುಂಭರಾಶಿಯಲ್ಲಿ ಮುಂಜಾನೆ 3:36 ಸಂಚರಿಸಿ ನಂತರ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಇನ್ನು ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಪ್ರಸ್ತುತ ವೃಷಭ ರಾಶಿಯಲ್ಲಿ ದಿಕ್ಪಾಲಕನಾಗಿ ವಿರಾಜಮಾನನಾಗಿದ್ದಾನೆ. ಹಾಗೆಯೇ ಈ ಜುಲೈ 29 ಈ ಗುರು ಪೌರ್ಣಿಮೆ ಇದೆ. ಇದು ಈ ಗುರು ಪೌರ್ಣಿಮೆಯ ಒಂದು ದಿವ್ಯ ಪೂಜೆ ಅಂತಾನೆ ನಾವು ಅನ್ಬಹುದು. ಈ ಪೂಜೆನ ನೀವು ಯಾರೆಲ್ಲ ಮಾಡ್ತೀರಾ ಮತ್ತೆ ಈ ಪೂಜೆಗೆ ಏನೆಲ್ಲ ನೋಡಿ, ನೀವು ಹಳದಿ ವಸ್ತ್ರಗಳನ್ನು ಧರಿಸ್ಬಿಟ್ಟು ಮಾಡಬೇಕು. ನಿಮ್ಮ ಗುರುಗಳಿಗೆ ಅಥವಾ ಈ ಒಂದು ದಕ್ಷಿಣ ಮೂರ್ತಿಗೆ ನೀವು ಆದಷ್ಟು ಈ ವಸ್ತ್ರ ದಾನ ಏನಾದರೂ ಕೊಡ್ತೀನಿ ಅಂದರೆ ಈ ಹಳದಿ ಬಣ್ಣದ್ದು ಕೊಡಿ. ತುಂಬ ಈ ನಿಮ್ಮ ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಸಿಗುತ್ತೆ. ಈ ಗುರುವಿನ
ನಿಮಗೆ ಆಶೀರ್ವಾದ ಅನ್ನೋದು ಸಿಗ್ತಾ ಹೋಗುತ್ತೆ. ದಕ್ಷಿಣಾಮೂರ್ತಿಗೆ ಆದಷ್ಟು ಈ ಹಳದಿ ಪುಷ್ಪಗಳಿಂದ ನೀವು ಅರ್ಚನೆ ಕುಂಕುಮ ಎಲ್ಲ ಹಾಕಿ ನೀವು ಪೂಜೆಯನ್ನ ಪುಷ್ಪಗಳಿಂದ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ. ಈ ಕಡಲೆಕಾಳನ್ನ ಪ್ರಸಾದವನ್ನಾಗಿ ಮಾಡಿ. ಈ ಗುರುವಿನ ಬಲ ನಿಮಗೆ 10ರಷ್ಟು ಸಿಗ್ತಾ ಹೋಗುತ್ತೆ.